ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆ, ಅರಸು ತಾಯಿ ಸುಧರ ಕಾಯಿ ನಮ್ಮ ಜನ್ಮದಾತೆ, ನಮ್ಮ ತಪ್ಪ ನೆನೆತ ತಾಳ್ಮೆ ಅಕ್ಕರೆಯಿಂದೆಮ್ಮ ನಾಳ್ಮೆ, ನೀನೇ ಕಣ ನಮ್ಮ ಬಾಳ್ವೆ ನಿನ್ನ ಮರಿಯಲ್ಲೆಮ್ಮೆವು, ತನು ಕನ್ನಡ ನುಡಿ ಕನ್ನಡ ಕನ್ನಡವೆಮ್ಮೆವು. ಪ್ರಸಿದ್ಧ ಸಾಲುಗಳನ್ನು ಬರೆದವರು ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ. ಪೂರ್ಣ ಹೆಸರು ಮಂಜೇಶ್ವರ ಗೋವಿಂದ ಪೈ. 23 ಮಾರ್ಚ್ 1883ರಲ್ಲಿ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಜನಿಸಿದರು. ಇವರ ತಂದೆ ಸಾಹುಕಾರ ತಿಮ್ಮಪ್ಪ ಪೈ, ತಾಯಿ ದೇವಕಿಯಮ್ಮ. ಇವರ ಹಿರಿಯ ಮಗನಾಗಿ ಗೋವಿಂದ ಪೈ ಜನಿಸಿದರು. ಇವರಿಗೆ ಮಂದಿರು 3 ಸಹೋದರಿಯರು ಇದ್ದಾರೆ. ಗೋವಿಂದ ಪೈ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮಂಗಳೂರಿನಲ್ಲೇ ಮುಗಿಸಿದರು. ಪದವಿ ಪೂರ್ವ ಶಿಕ್ಷಣವನ್ನು ಮಂಗಳೂರು ಸರ್ಕಾರಿ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದರು. ನಂತರ ತಮ್ಮ ಉನ್ನತ ಶಿಕ್ಷಣಕ್ಕಾಗಿ 1903ರಲ್ಲಿ ಚೆನ್ನೈನ ಕ್ರಿಶ್ಚಿಯನ್ ಕಾಲೇಜಿಗೆ BA ಪದವಿಗೆ ಸೇರಿಕೊಂಡರು. ಭಾರತದ ಪ್ರಥಮ ರಾಷ್ಟ್ರಪತಿಯಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಕ್ರೈಸ್ಟ್ ಕಾಲೇಜಿನಲ್ಲಿ ಅವರ ಸಹಪಾಠಿಯಾಗಿದ್ದರು. ಗೋವಿಂದ ಪೈ ಅವರು BA ಪದವಿ ಶಿಕ್ಷಣದ ಕೊನೆಯ ವರ್ಷದಲ್ಲಿದ್ದಾಗ ಅವರ ತಂದೆಯಾದ ಸಾಹುಕಾರ ತಿಮ್ಮಪ್ಪ ಪೈ ಅವರ ಆರೋಗ್ಯ ಕ್ಷೀಣಿಸತೊಡಗಿತು. ಈ ವಿಷಯ ತಿಳಿದು ಗೋವಿಂದ ಪೈ ಅವರು ಚೆನ್ನೈನಿಂದ ತಮ್ಮ ಊರಾದ ಮಂಜೇಶ್ವರಕ್ಕೆ ತೆರಳಿದರು. ತಂದೆಯ ನಿಧನದ ನಂತರ ಅವರು ತಮ್ಮ ಶಿಕ್ಷಣವನ್ನು ಮೊಟಕುಗೊಳಿಸಿ ಹಿರಿಯ ಮಗನಾದ್ದರಿಂದ ಮನೆಯ ಜವಾಬ್ದಾರಿಯ ಕಡೆ ಗಮನ ಹರಿಸಿದರು. BA ಪದವಿ ಶಿಕ್ಷಣದಲ್ಲಿ ಕಡೆದಾಗಿ ಬರೆದ ಇಂಗ್ಲಿಷ್ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ಕಾರಣ ಅವರಿಗೆ ಕ್ರೈಸ್ಟ್ ಕಾಲೇಜಿನಲ್ಲಿ ಚಿನ್ನದ ಪದಕ ನೀಡಿ ಗೌರವಿಸಲಾಯಿತು. ಗೋವಿಂದ ಪೈ ಶಿಕ್ಷಣ ಮೊಟಕುಗೊಳಿಸಿದರು. ಶಿಕ್ಷಣದ ಬಗ್ಗೆ ಅಪಾರ ಆಸಕ್ತಿ ಇತ್ತು. ಅವರು ತಮ್ಮ ಮನೆಗೆ ವಿಭಿನ್ನ ಭಾಷೆಗಳ ಬುಕ್ಗಳನ್ನು ತರಿಸಿಕೊಂಡು ಓದುತ್ತಿದ್ದರು. ಅವರು 25 ಅನೇಕ ಭಾಷೆಗಳಿಗೆ ಪಾಂಡಿತ್ಯ ಹೊಂದಿದ್ದರು. ಈಶ್ವರ ಗೋವಿಂದ ಪೈ ಅವರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ವಿಭಿನ್ನ ಕೊಡುಗೆಗಳನ್ನು ನೀಡಿದ್ದಾರೆ. ಅವರು ಬರೆದ ಪ್ರಸಿದ್ಧ ಕೃತಿಗಳಾದ ಗಿಳಿಮಿಂದು, ಹೆಬ್ಬೆರಳು, ಗೋಲ್ಕೊಂಡ ಮತ್ತು ವೈಶಾಖಿ. ಶ್ರೀ ಪುಂಜೆಯವರ ನೆನಪಿಗಾಗಿ ಇದು ಗೋವಿಂದ ಪೈ ಅವರು ತಮ್ಮ ಗುರುಗಳಿಗಾಗಿ ಸಮರ್ಪಿಸಿದ ಕಾವ್ಯ. ಇದು ಇವರ ಪ್ರಸಿದ್ಧ ಕಾವ್ಯ ಕೃತಿಗಳು. ಗೋವಿಂದ ಪೈ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಗವರ್ನಮೆಂಟ್ ಡಾಕ್ಟರೇಟ್ ಪ್ರಶಸ್ತಿ ಲಭಿಸಿದೆ. 1946ರಲ್ಲಿ ಮದ್ರಾಸ್ ಸರ್ಕಾರದಿಂದ ರಾಷ್ಟ್ರಕವಿ ಬಿರುದು. 1950ರಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ. ಗೋವಿಂದ ಪೈ ಅವರು ಜನಿಸಿದ ಮನೆ ಈಗ ಮಂಜೇಶ್ವರ ಗೋವಿಂದ ಪೈ ಸಂಶೋಧನಾ ಕೇಂದ್ರವಾಗಿ ಮಾರ್ಪಾಡಾಗಿದೆ. 1963 ಸೆಪ್ಟೆಂಬರ್ 6ರಂದು ಮಂಜೇಶ್ವರ ಗೋವಿಂದ ಪೈ ಅವರು ಈ ಲೋಕ ತ್ಯಜಿಸಿದರು.